ಬುರ್ಡೆ ಗ್ಯಾಂಗ್ ಷಡ್ಯಂತ್ರ ಎಸ್ಐಟಿ ಮೆಗಾ ಆಪರೇಷನ್ ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್. ಕೋರ್ಟ್ನಲ್ಲಿ 10 ಶವಗಳ ರಹಸ್ಯವನ್ನ ಸ್ಫೋಟಿಸಿದ್ದ ಚಿನ್ನಯ್ಯ. ಕೋರ್ಟ್ನಲ್ಲಿ ಜಡ್ಜ್ ಮುಂದೆ ಹೇಳಿಕೆ ಕೊಡುವಾಗ ಒಂದೇ ಕಡೆ 10 ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಬಹಳ ದೊಡ್ಡ ಹೇಳಿಕೆಯನ್ನ ಮಾಡಿದ್ದ. ಆದ್ರೆ ಅನಂತರ ಎಸ್ಐಟಿಗೆ ಆ ಕುರಿತಾದ ಯಾವುದೇ ಮಾಹಿತಿಯನ್ನ ನೀಡಿಲ್ಲ ಆರೋಪಿ ಚಿನ್ನಯ್ಯ. ಎಸ್ಐಟಿಗೆ ಈ 10 ಶವಗಳ ರಹಸ್ಯ ಬಹಳ ದೊಡ್ಡ ತಲೆನೋವಾಗಿತ್ತು. ಹಾಗಾದ್ರೆ ಚಿನ್ನಯ್ಯ 10 ಶವಗಳನ್ನ ಹೂತಿದ್ದು ಯಾವಾಗ, ಎಲ್ಲಿ? ಚಿನ್ನಯ್ಯ ಹೇಳಿಕೆ ಬಗ್ಗೆ ಎಸ್ಐಟಿ ತಲೆ ಕೆಡಿಸಿಕೊಂಡಿದೆ. ಶವ ಹೂತು ಹಾಕಿದ ಬಗ್ಗೆ ಧರ್ಮಸ್ಥಳ ಪಂಚಾಯತ್ನಿಂದಲೂ ಕೂಡ ಮಾಹಿತಿ ಪಡೆಯುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಒಂದೇ ಜಾಗದಲ್ಲಿ 10 ಶವ ಹೂತಿದ್ದೇನೆ ಅಂತ ಚಿನ್ನಯ್ಯ ಏನೋ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಆದ್ರೆ ಎಲ್ಲಿ ಹೂತಿರ್ತಕ್ಕಂಥದ್ದು, ಯಾವ ಹುಗ್ಗ ಹೂತಿರುವಂತದ್ದು? ಬೆಳ್ತಂಗಡಿ ಕೋರ್ಟ್ನಲ್ಲಿ ಬಿಎನ್ಎಸ್ 183 ಹೇಳಿಕೆ ಕೊಡುವಾಗ ಈ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಚಿನ್ನಯ್ಯ. ಆದ್ರೆ ತನಿಖಾಧಿಕಾರಿ ಎದುರು ಹೇಳಿಕೆಯನ್ನ ಕೊಟ್ಟಿಲ್ಲ. ತನಿಖಾಧಿಕಾರಿ ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ಈ ಆಂಗಲ್ನಲ್ಲೂ ಕೂಡ ತನಿಖೆ ನಡೀತಾ ಇದೆ. ಒಂದು ವೇಳೆ ಆತ ಹೇಳಿದ್ದು ನಿಜವಾಗಿದ್ರೆ ಎಲ್ಲಿ ಹೂತಿದ್ದಾನೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಆದ್ರೆ ಚಿನ್ನಯ್ಯ ಈ ವಿಚಾರವಾಗಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಯಾವುದೇ ಮಾಹಿತಿಯನ್ನ ಹಂಚಿಕೊಳ್ತಾ ಇಲ್ಲ. ಸದ್ಯ ಶಿವಮೊಗ್ಗ ಜೈಲಿನಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಾನೆ ಚಿನ್ನಯ್ಯ. ಬುರ್ಡೆ ಗ್ಯಾಂಗ್ ಷಡ್ಯಂತ್ರ ಎಸ್ಐಟಿ ಮೆಗಾ ಆಪರೇಷನ್ ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್. ಕೋರ್ಟ್ನಲ್ಲಿ 10 ಶವಗಳ ರಹಸ್ಯವನ್ನ ಸ್ಫೋಟಿಸಿದ್ದ ಚಿನ್ನಯ್ಯ. ಕೋರ್ಟ್ನಲ್ಲಿ ಜಡ್ಜ್ ಮುಂದೆ ಹೇಳಿಕೆ ಕೊಡುವಾಗ ಒಂದೇ ಕಡೆ 10 ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಬಹಳ ದೊಡ್ಡ ಹೇಳಿಕೆಯನ್ನ ಮಾಡಿದ್ದ. ಆದ್ರೆ ಅನಂತರ ಎಸ್ಐಟಿಗೆ ಆ ಕುರಿತಾದ ಯಾವುದೇ ಮಾಹಿತಿಯನ್ನ ನೀಡಿಲ್ಲ ಆರೋಪಿ ಚಿನ್ನಯ್ಯ. ಎಸ್ಐಟಿಗೆ ಈ 10 ಶವಗಳ ರಹಸ್ಯ ಬಹಳ ದೊಡ್ಡ ತಲೆನೋವಾಗಿತ್ತು. ಹಾಗಾದ್ರೆ ಚಿನ್ನಯ್ಯ 10 ಶವಗಳನ್ನ ಹೂತಿದ್ದು ಯಾವಾಗ, ಎಲ್ಲಿ? ಚಿನ್ನಯ್ಯ ಹೇಳಿಕೆ ಬಗ್ಗೆ ಎಸ್ಐಟಿ ತಲೆ ಕೆಡಿಸಿಕೊಂಡಿದೆ. ಶವ ಹೂತು ಹಾಕಿದ ಬಗ್ಗೆ ಧರ್ಮಸ್ಥಳ ಪಂಚಾಯತ್ನಿಂದಲೂ ಕೂಡ ಮಾಹಿತಿ ಪಡೆಯುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಒಂದೇ ಜಾಗದಲ್ಲಿ 10 ಶವ ಹೂತಿದ್ದೇನೆ ಅಂತ ಚಿನ್ನಯ್ಯ ಏನೋ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಆದ್ರೆ ಎಲ್ಲಿ ಹೂತಿರ್ತಕ್ಕಂಥದ್ದು, ಯಾವ ಹುಗ್ಗ ಹೂತಿರುವಂತದ್ದು? ಬೆಳ್ತಂಗಡಿ ಕೋರ್ಟ್ನಲ್ಲಿ ಬಿಎನ್ಎಸ್ 183 ಹೇಳಿಕೆ ಕೊಡುವಾಗ ಈ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಚಿನ್ನಯ್ಯ. ಆದ್ರೆ ತನಿಖಾಧಿಕಾರಿ ಎದುರು ಹೇಳಿಕೆಯನ್ನ ಕೊಟ್ಟಿಲ್ಲ. ತನಿಖಾಧಿಕಾರಿ ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ಈ ಆಂಗಲ್ನಲ್ಲೂ ಕೂಡ ತನಿಖೆ ನಡೀತಾ ಇದೆ. ಒಂದು ವೇಳೆ ಆತ ಹೇಳಿದ್ದು ನಿಜವಾಗಿದ್ರೆ ಎಲ್ಲಿ ಹೂತಿದ್ದಾನೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಆದ್ರೆ ಚಿನ್ನಯ್ಯ ಈ ವಿಚಾರವಾಗಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಯಾವುದೇ ಮಾಹಿತಿಯನ್ನ ಹಂಚಿಕೊಳ್ತಾ ಇಲ್ಲ. ಸದ್ಯ ಶಿವಮೊಗ್ಗ ಜೈಲಿನಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಾನೆ ಚಿನ್ನಯ್ಯ. ಬುರ್ಡೆ ಗ್ಯಾಂಗ್ ಷಡ್ಯಂತ್ರ ಎಸ್ಐಟಿ ಮೆಗಾ ಆಪರೇಷನ್ ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್. ಕೋರ್ಟ್ನಲ್ಲಿ 10 ಶವಗಳ ರಹಸ್ಯವನ್ನ ಸ್ಫೋಟಿಸಿದ್ದ ಚಿನ್ನಯ್ಯ. ಕೋರ್ಟ್ನಲ್ಲಿ ಜಡ್ಜ್ ಮುಂದೆ ಹೇಳಿಕೆ ಕೊಡುವಾಗ ಒಂದೇ ಕಡೆ 10 ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಬಹಳ ದೊಡ್ಡ ಹೇಳಿಕೆಯನ್ನ ಮಾಡಿದ್ದ. ಆದ್ರೆ ಅನಂತರ ಎಸ್ಐಟಿಗೆ ಆ ಕುರಿತಾದ ಯಾವುದೇ ಮಾಹಿತಿಯನ್ನ ನೀಡಿಲ್ಲ ಆರೋಪಿ ಚಿನ್ನಯ್ಯ. ಎಸ್ಐಟಿಗೆ ಈ 10 ಶವಗಳ ರಹಸ್ಯ ಬಹಳ ದೊಡ್ಡ ತಲೆನೋವಾಗಿತ್ತು. ಹಾಗಾದ್ರೆ ಚಿನ್ನಯ್ಯ 10 ಶವಗಳನ್ನ ಹೂತಿದ್ದು ಯಾವಾಗ, ಎಲ್ಲಿ? ಚಿನ್ನಯ್ಯ ಹೇಳಿಕೆ ಬಗ್ಗೆ ಎಸ್ಐಟಿ ತಲೆ ಕೆಡಿಸಿಕೊಂಡಿದೆ. ಶವ ಹೂತು ಹಾಕಿದ ಬಗ್ಗೆ ಧರ್ಮಸ್ಥಳ ಪಂಚಾಯತ್ನಿಂದಲೂ ಕೂಡ ಮಾಹಿತಿ ಪಡೆಯುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಒಂದೇ ಜಾಗದಲ್ಲಿ 10 ಶವ ಹೂತಿದ್ದೇನೆ ಅಂತ ಚಿನ್ನಯ್ಯ ಏನೋ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಆದ್ರೆ ಎಲ್ಲಿ ಹೂತಿರ್ತಕ್ಕಂಥದ್ದು, ಯಾವ ಹುಗ್ಗ ಹೂತಿರುವಂತದ್ದು? ಬೆಳ್ತಂಗಡಿ ಕೋರ್ಟ್ನಲ್ಲಿ ಬಿಎನ್ಎಸ್ 183 ಹೇಳಿಕೆ ಕೊಡುವಾಗ ಈ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಚಿನ್ನಯ್ಯ. ಆದ್ರೆ ತನಿಖಾಧಿಕಾರಿ ಎದುರು ಹೇಳಿಕೆಯನ್ನ ಕೊಟ್ಟಿಲ್ಲ. ತನಿಖಾಧಿಕಾರಿ ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ಈ ಆಂಗಲ್ನಲ್ಲೂ ಕೂಡ ತನಿಖೆ ನಡೀತಾ ಇದೆ. ಒಂದು ವೇಳೆ ಆತ ಹೇಳಿದ್ದು ನಿಜವಾಗಿದ್ರೆ ಎಲ್ಲಿ ಹೂತಿದ್ದಾನೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಆದ್ರೆ ಚಿನ್ನಯ್ಯ ಈ ವಿಚಾರವಾಗಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಯಾವುದೇ ಮಾಹಿತಿಯನ್ನ ಹಂಚಿಕೊಳ್ತಾ ಇಲ್ಲ. ಸದ್ಯ ಶಿವಮೊಗ್ಗ ಜೈಲಿನಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಾನೆ ಚಿನ್ನಯ್ಯ.
ಬುರ್ಡೆ ಗ್ಯಾಂಗ್ ಷಡ್ಯಂತ್ರ ಎಸ್ಐಟಿ ಮೆಗಾ ಆಪರೇಷನ್. ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್. ಕೋರ್ಟ್ನಲ್ಲಿ 10 ಶವಗಳ ರಹಸ್ಯವನ್ನ ಸ್ಫೋಟಿಸಿದ್ದ ಚಿನ್ನಯ್ಯ. ಕೋರ್ಟ್ನಲ್ಲಿ ಜಡ್ಜ್ ಮುಂದೆ ಹೇಳಿಕೆ ಕೊಡುವಾಗ ಒಂದೇ ಕಡೆ 10 ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಬಹಳ ದೊಡ್ಡ ಹೇಳಿಕೆಯನ್ನ ಮಾಡಿದ್ದ. ಆದ್ರೆ ಅನಂತರ ಎಸ್ಐಟಿಗೆ ಆ ಕುರಿತಾದ ಯಾವುದೇ ಮಾಹಿತಿಯನ್ನ ನೀಡಿಲ್ಲ ಆರೋಪಿ ಚಿನ್ನಯ್ಯ. ಎಸ್ಐಟಿಗೆ ಈ 10 ಶವಗಳ ರಹಸ್ಯ ಬಹಳ ದೊಡ್ಡ ತಲೆನೋವಾಗಿತ್ತು. ಹಾಗಾದ್ರೆ ಚಿನ್ನಯ್ಯ 10 ಶವಗಳನ್ನ ಹೂತಿದ್ದು ಯಾವಾಗ, ಎಲ್ಲಿ? ಚಿನ್ನಯ್ಯ ಹೇಳಿಕೆ ಬಗ್ಗೆ ಎಸ್ಐಟಿ ತಲೆ ಕೆಡಿಸಿಕೊಂಡಿದೆ. ಶವ ಹೂತು ಹಾಕಿದ ಬಗ್ಗೆ ಧರ್ಮಸ್ಥಳ ಪಂಚಾಯತ್ನಿಂದಲೂ ಕೂಡ ಮಾಹಿತಿ ಪಡೆಯುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಒಂದೇ ಜಾಗದಲ್ಲಿ 10 ಶವ ಹೂತಿದ್ದೇನೆ ಅಂತ ಚಿನ್ನಯ್ಯ ಏನೋ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಆದ್ರೆ ಎಲ್ಲಿ ಹೂತಿರ್ತಕ್ಕಂಥದ್ದು, ಯಾವ ಹುಗ್ಗ ಹೂತಿರುವಂತದ್ದು? ಬೆಳ್ತಂಗಡಿ ಕೋರ್ಟ್ನಲ್ಲಿ ಬಿಎನ್ಎಸ್ 183 ಹೇಳಿಕೆ ಕೊಡುವಾಗ ಈ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಚಿನ್ನಯ್ಯ. ಆದ್ರೆ ತನಿಖಾಧಿಕಾರಿ ಎದುರು ಹೇಳಿಕೆಯನ್ನ ಕೊಟ್ಟಿಲ್ಲ. ತನಿಖಾಧಿಕಾರಿ ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ಈ ಆಂಗಲ್ನಲ್ಲೂ ಕೂಡ ತನಿಖೆ ನಡೀತಾ ಇದೆ. ಒಂದು ವೇಳೆ ಆತ ಹೇಳಿದ್ದು ನಿಜವಾಗಿದ್ರೆ ಎಲ್ಲಿ ಹೂತಿದ್ದಾನೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಆದ್ರೆ ಚಿನ್ನಯ್ಯ ಈ ವಿಚಾರವಾಗಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಯಾವುದೇ ಮಾಹಿತಿಯನ್ನ ಹಂಚಿಕೊಳ್ತಾ ಇಲ್ಲ. ಸದ್ಯ ಶಿವಮೊಗ್ಗ ಜೈಲಿನಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಾನೆ ಚಿನ್ನಯ್ಯ. ಬುರ್ಡೆ ಗ್ಯಾಂಗ್ ಷಡ್ಯಂತ್ರ ಎಸ್ಐಟಿ ಮೆಗಾ ಆಪರೇಷನ್. ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್. ಕೋರ್ಟ್ನಲ್ಲಿ 10 ಶವಗಳ ರಹಸ್ಯವನ್ನ ಸ್ಫೋಟಿಸಿದ್ದ ಚಿನ್ನಯ್ಯ. ಕೋರ್ಟ್ನಲ್ಲಿ ಜಡ್ಜ್ ಮುಂದೆ ಹೇಳಿಕೆ ಕೊಡುವಾಗ ಒಂದೇ ಕಡೆ 10 ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಬಹಳ ದೊಡ್ಡ ಹೇಳಿಕೆಯನ್ನ ಮಾಡಿದ್ದ. ಆದ್ರೆ ಅನಂತರ ಎಸ್ಐಟಿಗೆ ಆ ಕುರಿತಾದ ಯಾವುದೇ ಮಾಹಿತಿಯನ್ನ ನೀಡಿಲ್ಲ ಆರೋಪಿ ಚಿನ್ನಯ್ಯ. ಎಸ್ಐಟಿಗೆ ಈ 10 ಶವಗಳ ರಹಸ್ಯ ಬಹಳ ದೊಡ್ಡ ತಲೆನೋವಾಗಿತ್ತು. ಹಾಗಾದ್ರೆ ಚಿನ್ನಯ್ಯ 10 ಶವಗಳನ್ನ ಹೂತಿದ್ದು ಯಾವಾಗ, ಎಲ್ಲಿ? ಚಿನ್ನಯ್ಯ ಹೇಳಿಕೆ ಬಗ್ಗೆ ಎಸ್ಐಟಿ ತಲೆ ಕೆಡಿಸಿಕೊಂಡಿದೆ. ಶವ ಹೂತು ಹಾಕಿದ ಬಗ್ಗೆ ಧರ್ಮಸ್ಥಳ ಪಂಚಾಯತ್ನಿಂದಲೂ ಕೂಡ ಮಾಹಿತಿ ಪಡೆಯುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಒಂದೇ ಜಾಗದಲ್ಲಿ 10 ಶವ ಹೂತಿದ್ದೇನೆ ಅಂತ ಚಿನ್ನಯ್ಯ ಏನೋ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಆದ್ರೆ ಎಲ್ಲಿ ಹೂತಿರ್ತಕ್ಕಂಥದ್ದು, ಯಾವ ಹುಗ್ಗ ಹೂತಿರುವಂತದ್ದು? ಬೆಳ್ತಂಗಡಿ ಕೋರ್ಟ್ನಲ್ಲಿ ಬಿಎನ್ಎಸ್ 183 ಹೇಳಿಕೆ ಕೊಡುವಾಗ ಈ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಚಿನ್ನಯ್ಯ. ಆದ್ರೆ ತನಿಖಾಧಿಕಾರಿ ಎದುರು ಹೇಳಿಕೆಯನ್ನ ಕೊಟ್ಟಿಲ್ಲ. ತನಿಖಾಧಿಕಾರಿ ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ಈ ಆಂಗಲ್ನಲ್ಲೂ ಕೂಡ ತನಿಖೆ ನಡೀತಾ ಇದೆ. ಒಂದು ವೇಳೆ ಆತ ಹೇಳಿದ್ದು ನಿಜವಾಗಿದ್ರೆ ಎಲ್ಲಿ ಹೂತಿದ್ದಾನೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಆದ್ರೆ ಚಿನ್ನಯ್ಯ ಈ ವಿಚಾರವಾಗಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಯಾವುದೇ ಮಾಹಿತಿಯನ್ನ ಹಂಚಿಕೊಳ್ತಾ ಇಲ್ಲ. ಸದ್ಯ ಶಿವಮೊಗ್ಗ ಜೈಲಿನಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಾನೆ ಚಿನ್ನಯ್ಯ. ಬುರ್ಡೆ ಗ್ಯಾಂಗ್ ಷಡ್ಯಂತ್ರ ಎಸ್ಐಟಿ ಮೆಗಾ ಆಪರೇಷನ್. ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್. ಕೋರ್ಟ್ನಲ್ಲಿ 10 ಶವಗಳ ರಹಸ್ಯವನ್ನ ಸ್ಫೋಟಿಸಿದ್ದ ಚಿನ್ನಯ್ಯ. ಕೋರ್ಟ್ನಲ್ಲಿ ಜಡ್ಜ್ ಮುಂದೆ ಹೇಳಿಕೆ ಕೊಡುವಾಗ ಒಂದೇ ಕಡೆ 10 ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಬಹಳ ದೊಡ್ಡ ಹೇಳಿಕೆಯನ್ನ ಮಾಡಿದ್ದ. ಆದ್ರೆ ಅನಂತರ ಎಸ್ಐಟಿಗೆ ಆ ಕುರಿತಾದ ಯಾವುದೇ ಮಾಹಿತಿಯನ್ನ ನೀಡಿಲ್ಲ ಆರೋಪಿ ಚಿನ್ನಯ್ಯ. ಎಸ್ಐಟಿಗೆ ಈ 10 ಶವಗಳ ರಹಸ್ಯ ಬಹಳ ದೊಡ್ಡ ತಲೆನೋವಾಗಿತ್ತು. ಹಾಗಾದ್ರೆ ಚಿನ್ನಯ್ಯ 10 ಶವಗಳನ್ನ ಹೂತಿದ್ದು ಯಾವಾಗ, ಎಲ್ಲಿ? ಚಿನ್ನಯ್ಯ ಹೇಳಿಕೆ ಬಗ್ಗೆ ಎಸ್ಐಟಿ ತಲೆ ಕೆಡಿಸಿಕೊಂಡಿದೆ. ಶವ ಹೂತು ಹಾಕಿದ ಬಗ್ಗೆ ಧರ್ಮಸ್ಥಳ ಪಂಚಾಯತ್ನಿಂದಲೂ ಕೂಡ ಮಾಹಿತಿ ಪಡೆಯುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಒಂದೇ ಜಾಗದಲ್ಲಿ 10 ಶವ ಹೂತಿದ್ದೇನೆ ಅಂತ ಚಿನ್ನಯ್ಯ ಏನೋ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಆದ್ರೆ ಎಲ್ಲಿ ಹೂತಿರ್ತಕ್ಕಂಥದ್ದು, ಯಾವ ಹುಗ್ಗ ಹೂತಿರುವಂತದ್ದು? ಬೆಳ್ತಂಗಡಿ ಕೋರ್ಟ್ನಲ್ಲಿ ಬಿಎನ್ಎಸ್ 183 ಹೇಳಿಕೆ ಕೊಡುವಾಗ ಈ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಚಿನ್ನಯ್ಯ. ಆದ್ರೆ ತನಿಖಾಧಿಕಾರಿ ಎದುರು ಹೇಳಿಕೆಯನ್ನ ಕೊಟ್ಟಿಲ್ಲ. ತನಿಖಾಧಿಕಾರಿ ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ಈ ಆಂಗಲ್ನಲ್ಲೂ ಕೂಡ ತನಿಖೆ ನಡೀತಾ ಇದೆ. ಒಂದು ವೇಳೆ ಆತ ಹೇಳಿದ್ದು ನಿಜವಾಗಿದ್ರೆ ಎಲ್ಲಿ ಹೂತಿದ್ದಾನೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಆದ್ರೆ ಚಿನ್ನಯ್ಯ ಈ ವಿಚಾರವಾಗಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಯಾವುದೇ ಮಾಹಿತಿಯನ್ನ ಹಂಚಿಕೊಳ್ತಾ ಇಲ್ಲ. ಸದ್ಯ ಶಿವಮೊಗ್ಗ ಜೈಲಿನಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಾನೆ ಚಿನ್ನಯ್ಯ.